ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನ್ನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ವಿಸ್ತಾರ ಓಂಕಾರದ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. 4 ಆಶ್ರಮಗಳು ಅಂತ ನಾವು ಕೇಳ್ತಾ ಬಂದಿರ್ತೇವೆ. ಒಂದು ಬಾಲ್ಯ, ಯೌವನ, ಗೃಹಸ್ಥ, ವಾನಪ್ರಸ್ಥ. ಈ 4 ಆಶ್ರಮಗಳಲ್ಲಿ ಪ್ರಮುಖವಾಗಿರುವಂಥದ್ದು ಯಾವುದು ಅಂತ ಕೇಳಿದರೆ ಅದು ಗೃಹಸ್ಥಾಶ್ರಮ. ಧನ್ಯೋ ಗೃಹಸ್ಥಾಶ್ರಮ ಅನ್ನುವಂಥ ಉಕ್ತಿಯನ್ನು ಕೂಡ ಕೇಳ್ತಾ ಬಂದಿದ್ದೇವೆ. ಸನ್ಯಾಸಕ್ಕಿಂತ ಶ್ರೇಷ್ಠವಾಗಿರುವಂಥ ಆಶ್ರಮ ಅಂದರೆ ಅದು ಗೃಹಸ್ಥ. ಅದಕ್ಕೆ ಶರಣರು ಹೇಳಿದರು, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಬಾಲಿಲ ಮಾಂತ್ರ ಶಿವಗಳು ಹೇಳ್ತಾರೆ. ಬಸವಾದಿ ಶಿವಶರಣರಿಗೆ ಸಂಸಾರ ಇದ್ದಿಲ್ಲವೇ ಅಂದರೆ ಅಂಥ ಮಹಾತ್ಮರು ಕೂಡ ಗೃಹಸ್ಥರಾಗಿದ್ದರು. ಅದು ಭಾಳಷ್ಟು ಪವಿತ್ರವಾಗಿರುವಂಥದ್ದು ಅಂತ ಕೇಳ್ತಾ ಬಂದಿದ್ದೇವೆ. ಇಬ್ಬರೂ ಗಂಡ ಹೆಂಡತಿ ಕೂಡಿ ಮಾಡುವಂಥ ಭಕ್ತಿ ಅದು ದೇವರಿಗೆ ಬಹಳಷ್ಟು ಪ್ರಿಯವಾಗಿರ್ತದೆ. ದೇವರು ಅದನ್ನು ಇಚ್ಛಾಪಡ್ತಾನೆ. ಒಬ್ಬನೇ ಮಾಡುವಂಥ ಭಕ್ತಿಯನ್ನು ದೇವರು ಇಚ್ಛಾಪಡುವುದಿಲ್ಲ. ಇಬ್ಬರೂ ಗಂಡ ಹೆಂಡತಿ ಕೂಡಿಕೊಂಡು ಮಾಡುವಂಥ ಭಕ್ತಿಯನ್ನು ಅದರ ಬಹಳಷ್ಟು ದೇವರಿಗೆ ಪ್ರಿಯವಾಗಿರ್ತದೆ. ಬೆಚ್ಚನ ಮನೆ ಇದ್ದು ವೆಚ್ಚಕ್ಕೆ ಹೊನ್ನಿದ್ದು ಇಚ್ಛೆ ಅರಿವ ಸತಿ ಇದ್ದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತ ಬರೀತಾನೆ. ಒಂದಿಷ್ಟು ಇರಾಕ ಮನಿ, ಒಂದಿಷ್ಟು ಹಣ, ಒಂದಿಷ್ಟು ಮನಸ್ಸಿನೊಳಗಿರುವಂಥ ಭಾವನೆಯನ್ನು ಇಚ್ಛೆಯನ್ನು ತಿಳ್ಕೊಳ್ಳುವಂಥ ಹೆಂಡತಿ ಇದ್ಲಂದ್ರೆ ಇದನ್ನು ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು, ನಾನು ಇಲ್ಲೇ ಇರ್ತೀನಿ ಅಂತಾರೆ ಸರ್ವಜ್ಞನವರು. ಅಂದರೆ ಅಷ್ಟು ಪವಿತ್ರವಾಗಿರುವಂಥ ಆಶ್ರಮ ಅಂದರೆ ಅದು ಗೃಹಸ್ಥಾಶ್ರಮ. ಅಷ್ಟೇ ಅಲ್ಲ, ಕುವೆಂಪು ಅವರು ಕೂಡ ಹೇಳ್ತಾರೆ, ಪುಣ್ಯದಾಲ ಇದು ಪೃಥ್ವಿ ಸ್ವರ್ಗವದು ಪರದೇಶಿ. ಇದು ಪುಣ್ಯವಾಗಿರುವಂಥ ಭೂಮಿ, ಅದು ಸ್ವರ್ಗದೊಳಗೆ ಏನದ, ಇಲ್ಲೇ ಇರಬೇಕು, ಗೃಹಸ್ಥಾಶ್ರಮವನ್ನು ಅನುಭವಿಸಿ ಇಲ್ಲೇ ಸ್ವರ್ಗ ಸುಖವನ್ನು ಪಡಿಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ ಕುವೆಂಪು ಇವರು. ಅದೇ ಥರನಾಗಿ ನಮ್ಮ ಧಾರವಾಡ ಸಾಧನಕೇರಿಯ ಒಡೆಯ ಬೇಂದ್ರೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ರು ಬೇಂದ್ರೆಯವರು. ಮಾತ್ರ ಬೇಂದ್ರೆ ಆಗಲಿಕ್ಕೆ ಸಾಧ್ಯ. ಯಾರು ಬೇಯೋದಿಲ್ಲ ಅವರು ಬೇಂದ್ರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಬೇಂದ್ರೆಯವರು ಕೂಡ ಹೇಳ್ತಾರೆ, ನಾನು ಬಡವ ಆಕೆ ಬಡವಿ ಒಲವೇ ನಮ್ಮ ಬದುಕು ಬಳಸಿಕೊಂಡೆವು ಅದನ್ನು ನಾವು ಅದಕ್ಕೋ ಇದಕ್ಕೋ ಎದಕ್ಕೋ ಅಂತ ತಿಳ್ಕೊಂಡು ಬೇಂದ್ರೆಯವರು ಕೂಡ ಬರೀತಾರೆ. ಸಂಸಾರದೊಳಗೆ ಎಷ್ಟು ಬಡವರಿದ್ರೇನು ಶ್ರೀಮಂತರಿದ್ರೇನು ಆ ಸಂಸಾರದೊಳಗೆ ಬೇಕಾಗಿರೋದು ಶ್ರೀಮಂತಿಕೆ ಬಡತನ ಅಲ್ಲ, ಅಲ್ಲಿ ನೆಮ್ಮದಿ, ವಿಶ್ವಾಸ, ನಂಬಿಕೆ, ಒಲವು ಅಂತಾರೆ. ಒಲವೇ ನಮ್ಮ ಬದುಕು ಬಳಸಿಕೊಂಡೆವು ಅದನ್ನು ನಾವು ಅದಕ್ಕೋ ಇದಕ್ಕೋ ಎದಕ್ಕೋ ಅಂತ ತಿಳ್ಕೊಂಡು ಬರೀತಾರೆ. ಸಂಸಾರದಲ್ಲಿ ಹೊಂದಾಣಿಕೆಗಳಿಲ್ಲ. 4 ವರ್ಷಕ್ಕೆ ಡಿವೋರ್ಸ್ ಆಯಿತು ನಿನ್ನೆದ ಒಂದು ಸಂಗತಿ. ಕಾರಣ ಏನು ಅಂತಂದ್ರೆ ಹೊಂದಾಣಿಕೆ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅಪನಂಬಿಕೆ ಹುಡ್ತಾ ಇದೆ ಗಂಡನ ಮೇಲೆ ಅಪನಂಬಿಕೆ ಹೆಂಡತಿಗೆ, ಹೆಂಡತಿಯ ಮೇಲೆ ಅಪನಂಬಿಕೆ ಗಂಡನಿಗೆ. ಇವರಿಬ್ಬರ ನಡಬರಕ್ಕೆ ಮಕ್ಕಳ ಗತಿ ಏನು? ಸಂಸಾರ ಬಹಳಷ್ಟು ಸುಖಿಯಾಗಿರುವಂಥದ್ದು, ಅದನ್ನು ಅನುಭವಿಸ್ಬೇಕಷ್ಟ. ಅದನ್ನು ಅನುಭವಿಸ್ಲಿಲ್ಲ ಅಂತಂದ್ರೆ ಒಂದಿಷ್ಟು ಜೀವನ ಬಹಳಷ್ಟು ನಿರರ್ಥಕ ಆಗಿ ಹೋಗ್ತದೆ. ಜಿ ಪಿ ರಾಜರತ್ನಂ ಅವರು ಬರೀತಾರೆ, ಹೇಳ್ಕೊಳಕೊಂದೂರು ತಲೆ ಮೇಲೆ ಒಂದ್ಸೂರು ಮಲಗಕ್ಕೆ ಬೂಂತಾಯಿ ಮಂಚ ಕೈ ಹಿಡಿದವಳು ಪುಟ್ನಂಜಿ ನಗ್ನಗ್ತಾ ಉಪಗಂಜಿ ಕೊಟ್ರಾಯ್ತು ರತ್ನದಂಥ ಪ್ರಪಂಚ ಅಂತ ಬರೀತಾರೆ. ಜಿ ಪಿ ರಾಜರತ್ನಂ ಅವರ ನೆನಪು ಎಷ್ಟು ಅದ್ಭುತ ಈ ಸಂದರ್ಭದಲ್ಲಿ. ಕಾರಣ ಇಷ್ಟೇ ಬಂಧುಗಳೇ, ಸಂಸಾರ ಅನ್ನುವಂಥದ್ದು ಭಾಳಷ್ಟು ಸುಂದರವಾಗಿರುವಂಥದ್ದು. ಅದರಲ್ಲಿ ನಂಬಿಕೆ ಭಾಳಷ್ಟು, ವಿಶ್ವಾಸ ಭಾಳಷ್ಟು ಮುಖ್ಯವಾಗಿರುವಂಥದ್ದು. ಹೆಂಡತಿ ಗಂಡ ಮಲಗ್ಯಾರ, ರಾತ್ರಿ ಹೆಂಡತಿ ಮೊಬೈಲಿಗೆ ಒಂದು ಟಿವ್ ಅಂತ ಮೆಸೇಜ್ ಬಂತು. ಗಂಡ ಎದ್ದ, 1 ಗಂಟೆ ರಾತ್ರಿಗೆ ಎದ್ದ, ಹೆಂಡತಿಗೆ ಎಬ್ಸಿದ, ಯಾರ್ದಿದು ಮೆಸೇಜು, ಇಂಥ ಸಂದರ್ಭದಲ್ಲಿ ನಿನಗೆ ಮೆಸೇಜ್ ಮಾಡ್ಯಾನ, ರಾತ್ರಿ 12ಕ್ಕೆ ಯಾರು ಇವನು ಕೇಳಿದ. ಹೆಂಡತಿ ಎದ್ಲು, ಚಸ್ಮಾ ಹಾಕೊಂಡ್ಲು, ನೋಡಿದ್ಲು, ಒಂದಿಷ್ಟು ಗಂಡನ ಕರೆದ್ಲು, ಇದನ್ನು ನೋಡು ಅಂತ ತೋರಿಸಿದ್ಲು. ಅದು ಬ್ಯೂಟಿಫುಲ್ ಅಂತ ಮೆಸೇಜ್ ಬಂದಿರಲಿಲ್ಲ, ಅದರಲ್ಲಿ ಬ್ಯಾಟ್ರಿ ಫುಲ್ ಅಂತ ಬಂದಿತ್ತು. ಅವ ತಿಳ್ಕೊಂಡಿದ್ದ ಯಾರೋ ನನ್ನ ಹೆಂಡತಿಗೆ ಬ್ಯೂಟಿಫುಲ್ ಅಂತ ಮೆಸೇಜ್ ಮಾಡ್ಯಾರ. ಕೈ ಏರಿಸಿ ಬಳಿ ಏರಿಸಿ ಕೊಟ್ಲು ಒಂದು ಏಟು.
ಕಾರಣ ಏನು ಅಂತಂದ್ರೆ ಹೆಂಡತಿ ಮೇಲೆ ಗಂಡನಿಗೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ. ಇಂಥ ಸಂಸಾರ ಆಗಿ ಹೋಗ್ಯದ. ನಾವು ಅನಾದಿ ಕಾಲದಿಂದಲೂ ಕೇಳ್ತಾ ಬಂದಿದ್ದೇವೆ. 12ನೇ ಶತಮಾನದಕ್ಕಿಂತ ಪೂರ್ವದೊಳಗೂ ಜೇಡರ ದಾಸಿಮಯ್ಯನವರು ಅವ್ರ ಜೀವನದೊಳಗೆ ಒಂದು ಘಟನಾ ನಡೀತದೆ. ಏನು ಘಟನಾ? ಜೇಡರ ದಾಸಿಮಯ್ಯನವರು ಮನೆಯೊಳಗೆ ಕುಂತಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದ. ಯಪ್ಪ, ನಾನು ನಾಳೆ ಮದುವೆ ಆಗೋದದ, ಇನ್ನೊಂದು ವಾರಕ್ಕೆ ನನ್ನ ಮದುವೆ ಅದ, ಏನು ಮದುವೆ ಆದ್ರೆ ಚಲೋನೋ ಏನು ಸನ್ಯಾಸಿ ಆದ್ರೆ ಚಲೋನೋ ಅಂತ ಕೇಳ್ದ. ಅವಾಗ ಜೇಡರ ದಾಸಿಮಯ್ಯನವ್ರು ಅಂತಾರೆ, ತಮ್ಮ ನಿನಗೆ ಮದುವೆ ಆಗೋದು ಮತ್ತು ಏನು ಸನ್ಯಾಸಿ ಆಗೋದನ್ನು ಹೇಳಬೇಕು ಅಂದ್ರೆ ನೀನು ನನ್ನ ಜೊತೆಗೆ ಒಂದು 4 ತಾಸು ಇರಬೇಕು ಅಂದರು. ಆಯ್ತು ರೀಪ್ಪ ಅಂತ ಅವ್ರ ಜೊತೆಗಿದ್ದ. ಹೆಂಡತಿ ಧರ್ಮಪತ್ನಿ ಏನು ಜೇಡರ ದಾಸಿಮಯ್ಯನವರ ಧರ್ಮಪತ್ನಿ ಒಳಗಿದ್ಲು. ಇವರ ಮಧ್ಯಾಹ್ನ 12 ಗಂಟೆಗೆ ಸೂಜಿ ಒಳಗೆ ದಾರ ಪೋಣಿಸಾಕತ್ತಿದ್ರು. ಸೂಜಿ ಒಳಗೆ ದಾರ ಪೋಣಿಸಿ ಏನೋ ಹೊಲಿಬೇಕಾಗಿತ್ತು, ಪೋಣಿಸಾಕತ್ತಿದ್ರು. ಹೆಂಡತಿಗೆ ಹೇಳಿದರು, ಏನು ಮಾಡಾಕತ್ತೀರಿ ಧರ್ಮಪತ್ನಿಯವರೇ, ದಯಮಾಡಿ ಒಂದಿಷ್ಟು ಚಿಮಣ ತೊಗೊಂಡು ಬರ್ರಿ, ಅಂದರೆ ಬೆಳಕು ತೊಗೊಂಡು ಬರ್ರಿ, ಮೇಣದ ಬತ್ತಿ ತೊಗೊಂಡು ಬರ್ರಿ ಅಂದಾಗ ಹೆಂಡತಿ ಒಂದೂ ಮಾತನಾಡಲಿಲ್ಲ. ಸೀದಾ ತೊಗೊಂಡು ಬಂದು ಮಧ್ಯಾಹ್ನ 12 ಗಂಟೆ ಬಿರಿ ಬಿಸಿಲಿನೊಳಗೆ ಆ ದೀಪವಾದ ಬೆಳಕನ್ನು ಗಂಡನಿಗೆ ಹಿಡಿದ್ಲು. ಸೂಜಿ ಹಿಂಗೆ ಹಿಡಿದು ದಾರ ಪೋಣಿಸಿದ. ಇದನ್ನು ನೋಡಿದ್ನಲ್ಲ ಮಗ್ಗಲು ಕೂತಾವ, ಆಶ್ಚರ್ಯ ಆತ ಅವನಿಗೆ. ಮಧ್ಯಾಹ್ನದ ಬಿರಿ ಬಿಸಿಲು 12 ಗಂಟೆ ಇಂಥ ಬೆಳಕಿನೊಳಗೆ ಚಿಮಣ ಹಿಡ್ಕೊಂಡು ಬರ್ರಿ, ಮೇಣದ ಬತ್ತಿ ಹಿಡ್ಕೊಂಡು ಬರ್ರಿ ಅಂತಾರಂದ್ರೆ ಇಬ್ಬರು ಗಂಡ ಹೆಂಡತಿಗೆ ಏನು ಹುಚ್ಚು ಹಿಡ್ದದನ ಅಂತ ಅನ್ಕೊಂಡ ಮನಸ್ಸಿನೊಳಗೆ. ಇದು ಒಂದು ಘಟನಾ ನಡೀತು. ನಂತರ ಮಧ್ಯಾಹ್ನ 12 ಏನು ಆದಮೇಲೆ ಮತ್ತೊಮ್ಮೆ 1:15 ಊಟ ಮಾಡಬೇಕಾಗಿತ್ತಲ್ಲ. ಆ ಸಂದರ್ಭದೊಳಗೆ ಅವನನ್ನು ಕೂಡ ಪ್ರಸಾದಕ್ಕೆ ಕುಂದಿರಿಸ್ಕೊಂಡ್ರು ಜೇಡರ ದಾಸಿಮಯ್ಯನವರು. ಹೆಂಡತಿ ಧರ್ಮಪತ್ನಿ ಬಂದು ಇಬ್ಬರಿಗೆ ಪ್ರಸಾದವನ್ನು ಬಡಿಸಿ ಇಬ್ಬರು ಪ್ರಸಾದ ಪ್ರಾರಂಭ ಮಾಡಿದರು. ಮುಗಿತಾ ಬಂತು. ಮುಗಿದ ಮೇಲೆ ಬಂದಿರುವಂಥ ಅತಿಥಿಗಳಿಗೆ ಅವಾಗಿನ ಕಾಲದೊಳಗೆ ಮಜ್ಜಿಗೆ ಕೊಡ್ತಿದ್ರು. ಪ್ರಸಾದ ಆದಮೇಲೆ ಆ ಮಜ್ಜಿಗೆ ಕೊಡ್ತಿದ್ರಲ್ಲ, ಆ ಮಜ್ಜಿಗೆಯನ್ನು ಕೊಟ್ಟರು. ಆ ತಾಟಿನೊಳಗೆ ಮಜ್ಜಿಗೆ ಹಾಕಿದ್ರು ಇಬ್ಬರಿಗೆ. ಜೇಡರ ದಾಸಿಮಯ್ಯನವರು ಹೆಂಡತಿ ಕರೀತಾರೆ, ಧರ್ಮಪತ್ನಿಯವರು ದಯಮಾಡಿ ಬನ್ನಿ, ಏನು ನೀವು ಕೊಟ್ಟಿರೋ ಮಜ್ಜಿಗೆ ಭಾಳ ಬಿಸಿ ಅದಾವ, ಸುಡಾಕತ್ತವ, ಸ್ವಲ್ಪ ಗಾಳಿ ಹಾಕ್ರಿ. ಹೆಂಡತಿ ಒಂದೂ ವಿಚಾರ ಮಾಡಲಿಲ್ಲ. ಗಂಡನ ಅಪ್ಪನೇ ಪತಿದೇವರು ಅಂತನ್ನುವಂಥ ತತ್ವ ಏನಿತ್ತಲ್ಲ ಅದನ್ನು ಪಾಲನೆ ಮಾಡುವಂಥವಳು ಧರ್ಮಪತ್ನಿ. ನನ್ನ ಗಂಡ ಏನು ಹೇಳ್ಯಾನ ಅದು ಶ್ರೇಷ್ಠವಾಗಿರುವಂಥದ್ದು, ಅದಕ್ಕೆ ಇದ್ರ ಮಾತನಾಡಬಾರ್ದು ಅಂತ ತಿಳ್ಕೊಂಡು ಗಾಳಿ ಹಾಕೋತ ಕೂತು ತನ್ನ ಸೆರಗು ತಗೊಂಡ್ಲು. ಸೀರೆಯ ಸೆರಗಿಂದ ಗಾಳಿ ಹಾಕ್ತಾ ಇದ್ಲು. ಇದನ್ನು ನೋಡಿದ ಇವ ಪಕ್ಕದಲ್ಲಿ ಕುಂತಾವ. ಆಶ್ಚರ್ಯ ಆಯಿತು, ಇನ್ನೂ ಆಶ್ಚರ್ಯ ಆಯಿತು. ಏನು ಇಂಥ ತಣ್ಣಗೆ ಇರುವಂಥ ಮಜ್ಜಿಗೆಗೆ ಇವನು ಬಿಸಿಯಾಗ್ಯವ, ಸುಡಾಕತ್ತವ, ಸ್ವಲ್ಪ ಗಾಳಿ ಹಾಕಂತಾರಂದ್ರೆ ಜೇಡರ ದಾಸಿಮಯ್ಯನವರು ಏನು ಇವರಿಬ್ಬರು ನಾನು ಕರೆಸಿ ಇಲ್ಲಿ ಕುಂದ್ರಿಸಿ ಆಟ ಆಡಾಕತ್ತಾರನ ಅಂತ ವಿಚಾರ ಮಾಡಿದರು. ಅವಾಗ ಅವ್ರಿಗಂತಾನ, ನಾನು ಸಂಸಾರ ಪಾಡೋ ಸನ್ಯಾಸ ಪಾಡೋ ಅಂತ ಕೇಳಾಕ ಬಂದಾಗ ನೀವಿಬ್ಬರು ಹಿಂಗೆ ಮಾಡಾಕತ್ತೀರಿ, ಏನಿದ್ರ ಅರ್ಥ ನನಗೆ ಯಾವುದು ಹೇಳ್ರಿ ಸರಿಯಾಗಿ ಅಂತ ಜೇಡರ ದಾಸಿಮಯ್ಯನವ್ರಿಗೆ ಹೇಳ್ತಾನ. ಜೇಡರ ದಾಸಿಮಯ್ಯನವ್ರಂತಾರ, ನೋಡು ನೀನು ಸನ್ಯಾಸ ಪಾಡೋ ಸಂಸಾರ ಪಾಡೋ ಅಂತ ಕೇಳಕ್ಕೆ ಬಂದಿಯಲ್ಲ ತಮ್ಮ, ನಿನಗೊಂದು ನಾನು ಮಾತು ಹೇಳಕ್ಕೆ ಇಚ್ಛಪಡ್ತೀನಿ. ಏನು ಮಾತು ಅಂತಂದ್ರೆ, ನನ್ನ ಧರ್ಮಪತ್ನಿ ಚಿಮಣ ತೊಗೊಂಡು ಬರ್ರಿ ಅಂದಾಗ ಇಂಥ ಬೆಳಕಿನೊಳಗೂ ಚಿಮಣ ಯಾಕೆ ಬೇಕು ಅಂತ ನಿಮಗೊಂದು ಪ್ರಶ್ನೆ ಮಾಡಲಿಲ್ಲ. ಈ ತಣ್ಣಗಿರುವಂಥ ಮಜ್ಜಿಗೆ ಬಿಸಿ ಅದಾವ, ಸುಡಾಕತ್ತಾವ, ಇದಕ್ಕೆ ಗಾಳಿ ಹಾಕ್ರಿ ಅಂತಂದಾಗ ಅವಾಗೂ ಒಂದು ಮಾತನಾಡಲಿಲ್ಲ. ಇಂಥ ಧರ್ಮಪತ್ನಿ ಸಿಕ್ಕರೆ ನಿನ್ನ ಗೃಹಸ್ಥ ಜೀವನ ಚಂದ ಇರ್ತದ, ನೀನು ಮದುವಾಗು, ಇಲ್ಲ ಅಂದರೆ ಯಾವುದರ ಮಠಕ್ಕೆ ಹೋಗಿ ಸ್ವಾಮಿ ಆಗು ಅಂತ ಹೇಳಿದ್ರಂಥ ಜೇಡರ ದಾಸಿಮಯ್ಯನವರು. ಇಚ್ಛೆ ಅರಿವ ಸತಿ ಇದ್ದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಒಂದಿಷ್ಟು ಮನಸ್ಸಿನ ಭಾವನೆ, ಒಂದಿಷ್ಟು ನೋವು ನಲಿವು ಕಷ್ಟ ಸುಖ ದುಃಖ, ಇದು ಸಂಸಾರ, ಇದು ಗೃಹಸ್ಥ ಜೀವನ ಅನ್ನುವಂಥದ್ದು ಒಂದು ಎತ್ತಿನ ಬಂಡಿ ಇದ್ದಂಗೆ. ಆ ಎತ್ತಿನ ಬಂಡಿಗೆ ಎರಡೂ ಗಾಲಿಗಳು ಎಷ್ಟು ಮುಖ್ಯವಾಗ್ತಾವ. ಒಂದು ಗಾಲಿ ಚೆನ್ನಾಗಿಲ್ಲ ಅಂದರೆ ಎತ್ತಿನ ಬಂಡಿ ಓಡೋದಿಲ್ಲ. ಎರಡೂ ಗಾಲಿ ಚೆನ್ನಾಗಿದ್ರೆ ಎತ್ತಿನ ಬಂಡಿ ಹೆಂಗೆ ಚಂದ ಹೋಗ್ತದ, ಹಂಗೆ ಈ ಸಂಸಾರದ ಬಂಡಿ ಒಳಗೆ ಇವರಿಬ್ಬರು ಗಂಡ ಹೆಂಡತಿ ಅನ್ನೋರು ಭಾಳಷ್ಟು ಸುಂದರವಾಗಿರುವಂಥ ಜೀವನ ನಡೆಸ್ಬೇಕಂದ್ರೆ ಇವರಿಬ್ಬರು ಚಲೋ ಇರಬೇಕಂತಾರ. ಗೃಹಸ್ಥಾಶ್ರಮ ಅನ್ನುವಂಥ ಭಾಳಷ್ಟು ಪವಿತ್ರವಾಗಿರುವಂಥದ್ದು. ಅಂಥ ಗೃಹಸ್ಥ ಜೀವನವನ್ನು ನಡೆಸಿರುವಂಥ ಸಂಸಾರಿಗಳೇ ಈ ನಾಡಿನಿಗೆ ದೊಡ್ಡ ದೊಡ್ಡ ಮಹಾತ್ಮರನ್ನು ಸನ್ಯಾಸಿಗಳನ್ನು ಕೊಟ್ಟಿರುವಂಥ ತ್ಯಾಗ ಅದು ಗೃಹಸ್ಥರದು. ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದರು. ಸಂಸಾರದಲ್ಲಿ ಹೊಂದಾಣಿಕೆ ಬಹಳಷ್ಟು ಮುಖ್ಯ, ಸಂಸಾರದಲ್ಲಿ ನೆಮ್ಮದಿ ಬಹಳಷ್ಟು ಮುಖ್ಯ.
ಯಾರ್ದೋ ಮನೆ ಮಗ್ಲ ಸೋಫಾ ಸೆಟ್ ತಂದಾರಂದ್ರೆ ನಮ್ಮ ಮನ್ಯಾಗೂ ಸೋಫಾ ಸೆಟ್ ಇಲ್ಲ ಅಂತ ತಿಳ್ಕೊಂಡು ಮನೆಯೊಳಗೆ ಜಗಳ ಮಾಡೋದಲ್ಲ. ಭಗವಂತ ಕುಂದ್ರಾಕ ನಮಗೆ ನೆಲ ಆದರೂ ಕೊಟ್ಟನಲ್ಲ ಅಂತ ಸಂತೋಷ ಪಡಬೇಕು. ಒಂದು ಚಲೋ ಚಾಪಿ ಕೊಟ್ಟನಲ್ಲ ಅಂತ ಸಂತೋಷ ಪಡಬೇಕು. ಸೋಫಾದ ಮೇಲೆ ಹತ್ತಲಾರ ನಿದ್ದೆ, ಚಾಪಿ ಮೇಲೆ ಸಮೃದ್ಧ ನಿದ್ದೆ ಹತ್ತೈತಲ್ಲ, ಇದಕ್ಕಿಂತ ದೊಡ್ಡ ಕೊಟ್ಟ ಭಗವಂತನ ಕೊಡುಗೆ ಯಾವುದು ಈ ಜೀವನದೊಳಗೆ. ಅದಕ್ಕೆ ಒಂದಿಷ್ಟು ಸಂಸಾರದಲ್ಲಿ ನೆಮ್ಮದಿ. ಸಂಸಾರ ಬಹಳಷ್ಟು ಸುಂದರವಾಗಿರುವಂಥದ್ದು. ಅದನ್ನು ಸುಂದರವಾಗಿ ತೇಲಿಸ್ಕೊಂಡು ಹೋಗಬೇಕೇ ಹೊರತು ನಡು ನೀರಿನಲ್ಲಿ ಮುಳುಗಿಸ್ಕೊಂಡು ಹೋದ್ರೆ ಜೀವನ ಸಾರ್ಥಕ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.